ಅವ್ರಿಗೆ 89 ವರ್ಷ ಆಗಿದೆ. ತಾವು ಹಿರಿಯರಿದ್ದೀರಿ, ತಾವು ಮಾರ್ಗದರ್ಶನ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಟ್ರೆ ಬೇರೆದರ ಅವಕಾಶ ಕೊಡಿ ಅಂತ. ಗಟ್ಟಿತನವನ್ನ, ಜಿಗಿಟಿತನವನ್ನ, ದಾರ್ಶಿತನವನ್ನ ಪುನಃ ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ಚುನಾವಣೆಯನ್ನ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಹಣ ತಂದಿಟ್ಟದ್ದು ಪಾಟೀಲ್ ಪುಟ್ಟಪ್ಪನವರು, ಖರ್ಚು ಮಾಡಿದ್ದು ಇವರು. ಅಭಿವೃದ್ಧಿ ಉತ್ತರ ಕರ್ನಾಟಕ ಆಗಿಲ್ಲ. ಬೆಲ್ಲದ ಅಧ್ಯಕ್ಷ ಸ್ಥಾನ ಯುವಕರಿಗೆ ಬಿಟ್ಟುಕೊಟ್ಟು ಮಾರ್ಗದರ್ಶನ ನೀಡಬೇಕು. ಮೋಹನ್ ಲಿಂಬಿಕಾಯಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ಬೆಲ್ಲದ್ರವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದು ಸರಿಯಲ್ಲ. ಅವರಿಗೆ 89 ವರ್ಷ ಆಗಿರಬಹುದು. ಆದ ಕಾರಣ ಅಧ್ಯಕ್ಷ ಸ್ಥಾನವನ್ನ ಯುವಕರಿಗೆ ಬಿಟ್ಟುಕೊಟ್ಟು ಮಾರ್ಗದರ್ಶನ ನೀಡಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರು ಮತ್ತು ನ್ಯಾಯವಾದಿಗಳಾದ ಮೋಹನ್ ಲಿಂಬಿಕಾಯಿರವರು ಹೇಳಿದರು. ಅವರು ಅಪಾರ ಬೆಂಬಲಿಗರೊಂದಿಗೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ನಂತರ ನಮ್ಮ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿದರು. ಕರ್ನಾಟಕ ವಿದ್ಯಾವರ್ತಕ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲರಾದ ಪ್ರಕಾಶ್ ಉಡುಕೆರೆರವರು ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ತಂದಿಲ್ಲ, ಅಲ್ಲದೆ ಕಾರ್ಯಕ್ರಮ ನೀಡುವುದರಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪಾಪು ಅಭಿಮಾನಿ ಬಳಗದಿಂದ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳ ವಿವರ ಹೀಗಿದೆ ನೋಡಿ. ಮೋಹನ್ ಲಿಂಬಿಕಾಯಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಶರಣಪ್ಪ ಎಂ ಕೊಟಗಿ, ಕಾರ್ಯ ಅಧ್ಯಕ್ಷರು ಮನೋಜ್ ಪಾಟೀಲ್, ಕೋಶ ಅಧ್ಯಕ್ಷರು ವೀರಣ್ಣ ಬಿ ಯಳಲ್ಲಿ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಎಸ್ ಉಡುಕೇರಿ, ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಮಾರ್ತಾಂಡಪ್ಪ ಕತ್ತಿ, ಕಾರ್ಯಕಾರಿ ಸಮಿತಿ ಮೀಸಲು ಸ್ಥಾನಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿಗೆ ಡಾಕ್ಟರ್ ವಿಶ್ವನಾಥ್ ವೈ ಚಿಂತಾಮಣಿ, ಮಹಿಳಾ ಮೀಸಲು ಸ್ಥಾನಕ್ಕೆ ಡಾಕ್ಟರ್ ರತ್ನ ವಿ ಐರ್ಸಂಗ್, ಇನ್ನು ಕಾರ್ಯಕಾರಿ ಸಮಿತಿಯ ಸಾಮಾನ್ಯ 7 ಸ್ಥಾನಗಳಿಗೆ ವಿಶ್ವನಾಥ್ ಅಮರ್ ಶೆಟ್ಟಿ, ಪ್ರೊಫೆಸರ್ ಹರ್ಷ್ ಟಂಬಳ್, ಪ್ರಭು ಹಂಚಿನಾಳ್, ದಾನಪ್ಪ ಗೌಡರ್ ಎಸ್ಎಂ, ಪ್ರಭು ಕುಂದರ್ಗಿ, ಸಂತೋಷ್ ಪಟ್ಟಣ್ ಶೆಟ್ಟಿ, ಆನಂದ್ ಎನ್ಗಿರವರು ಸಾಮಾನ್ಯ ಸ್ಥಾನಗಳಿಗೆ ಸ್ಪರ್ಧಿಸಲಿದ್ದಾರೆ. ಪಾಪು ಅಭಿಮಾನಿ ಬಳಗದ ತಂಡಕ್ಕೆ ಮತದಾರ ಬಾಂಧವರು ಮತದಾನ ನೀಡಬೇಕೆಂದು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಶಾಂತವೀರ್ ಬೆಟಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಇದೇ ತಿಂಗಳ 25, 2025ಕ್ಕೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಿಮ್ಮ ಎದುರಿಗಿರುವಂಥ ನಾವೆಲ್ಲರೂ ಕೂಡ ಸ್ಪರ್ಧೆ ಮಾಡಿದ್ದೇವೆ. ವಿದ್ಯಾವರ್ತಕ ಸಂಘಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಗತ ವೈಭವದ ಕಾಲದಿನಗಳನ್ನು ನಾವು ನೆನೆಸ್ಕೊಂಡ್ರೆ ಕರ್ನಾಟಕದ ಏಕೀಕರಣ ಇರ್ಬೋದು, ಕರ್ನಾಟಕಕ್ಕೆ ಮೊದಲು ಮೈಸೂರಿಂದ ಹೆಸರಿತ್ತು, ಅದು ಕರ್ನಾಟಕ ಅಂತ ನಾಮಕರಣ ಮಾಡುವಂಥ ಹೋರಾಟ ಇರ್ಬೋದು. ಐತಿಹಾಸಿಕ ಹೋರಾಟ ಅಂತಂದರೆ ಗೋಕಾಕ್ ವರದಿಯನ್ನು ಜಾರಿಗೆ ತರುವಂಥ ಹೋರಾಟ ಐತಿಹಾಸಿಕ ಹೋರಾಟ. ಮತ್ತು ಕರ್ನಾಟಕದಲ್ಲಿ ಜಲ, ನೆಲ ಹಾಗೂ ಭಾಷೆಯ ಸಮಸ್ಯೆ ಬಂದಾಗ ವಿದ್ಯಾವರ್ತಕ ಸಂಘ ಸಿಂಹಗರ್ಜನೆಯನ್ನು ಮಾಡಿದ್ದು ನಿಮಗೆಲ್ಲರೂ ಗೊತ್ತಿದೆ. ಆದರೆ ದುರ್ದೈವಶಾತ್ ಕಳೆದ 3-4 ವರ್ಷಗಳಿಂದ ವಿದ್ಯಾವರ್ತಕ ಸಂಘ ಕರ್ನಾಟಕದ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತನ್ನೋದು ಎಲ್ಲರ ಜನರ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಇಲ್ಲಿಯ ವಿದ್ವಾಂಸರು, ಸಾಹಿತಿಗಳು, ಪ್ರಾಧ್ಯಾಪಕರು, ವ್ಯಾಪಾರಸ್ಥರು, ಚಿಂತಕರು ಮತ್ತು ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡಿದಂಥವರು, ಪ್ರಗತಿಪರ ವಿಚಾರ ಇದ್ದಂಥವರು ಎಲ್ಲರೂ ಕೂಡಿ ಈ ಚುನಾವಣೆಯಲ್ಲಿ ನೀವು ನಿಲ್ಲಬೇಕು, ಹಳೆ ನೀರು ಹೋಗಬೇಕು, ಹೊಸ ನೀರು ಬರಬೇಕು ಮತ್ತು ಇದಕ್ಕೆ ಅಂದರೆ ವಿದ್ಯಾವರ್ತಕ ಸಂಘಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡಬೇಕು.
ಅನ್ನುವ ಹಿನ್ನೆಲೆಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಿದರು ಎಲ್ಲರೂ. ಅದಕ್ಕೆ ನಾವು ಸ್ಪಂದಿಸಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಯುವ ಸಾಹಿತಿಗಳು ಏನದಾರ ಈ ಭಾಗದಲ್ಲಿ, ಯುವ ಸಂಗೀತಗಾರರು ಯಾರದಾರ ಈ ಭಾಗದಲ್ಲಿ, ಅವ್ರನ್ನ ಗುರುತಿಸ್ಬೇಕು, ಅವರು ವಿಶೇಷವಾದಂಥ ಸಹಾಯವನ್ನು ಮಾಡಬೇಕು. ವಿದ್ಯಾವರ್ಧಕ ಸಂಘದಿಂದ ಒಳ್ಳೆ ಕೃತಿಗಳನ್ನು ಹೊರಗೆ ತರಬೇಕು. ಕಾರಣ ಅಂದ್ರೆ ಇಷ್ಟೇ, ಕಳೆದ 20-25 ವರ್ಷಗಳಿಂದ ಇಲ್ಲಿರುವಂಥ ಸಾಹಿತಿಗಳಿಗೆ ಯಾವುದೇ ರಿಕಗ್ನಿಷನ್ ಸಿಗ್ತಾ ಇಲ್ಲ, ಅವ್ರು ಗುರುತಿಸ್ತಾ ಇಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಯುವಕ ಯುವತಿಯರು ಯಾರು ಆರ್ಥಿಕವಾಗಿ ಅಸಮರ್ಥರಾಗಿರ್ತಾರೋ, ಯಾರು ಬುದ್ಧಿವಂತರಾಗಿರ್ತಾರೋ ಅಂಥವ್ರನ್ನು ಗುರುತಿಸಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡುವಂಥ ವಿಚಾರವನ್ನು ಕೂಡ ನಾವು ಮಾಡಿದ್ದೇವೆ. ಅದು ಧಾರವಾಡದಲ್ಲಿ ಇತ್ತಿತ್ತಲಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮಗಳು ಭಾಳ ನಡೀತಾ ಇದ್ದಾವೆ. ಕೆಲವು ಜನರಿಗೆ ಆ ತರಬೇತಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ. ಯಾವುದೇ ಲಾಭವನ್ನು ಅಪೇಕ್ಷೆ ಮಾಡಲಾರ್ದನ ಆ ರೀತಿ ಹಸುವಿರುವಂಥ ಅಭ್ಯರ್ಥಿಗಳನ್ನು ಗುರುತಿಸಿ ಅವ್ರಿಗೆ ತರಬೇತಿಯನ್ನು ಕೊಡಬೇಕು. ನಮ್ಮ ಈ ಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ KAS IAS ಆಗಬೇಕು, ಹೆಚ್ಚು ಉತ್ತಮವಾದಂಥ ಜ್ಞಾನವಂತರಾಗಬೇಕು ಅನ್ನುವಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದೆ ಚನ್ವೀರ್ ಕಣಿವೆ ಅವರು ಒಂದು ಮಾತು ಹೇಳಿದರು. ಹಿಂದೆ ಕರ್ನಾಟಕ ಅಂತ ಹೆಸರು ಬಂದಾಗ, ಮೈಸೂರಿನಿಂದ ಕರ್ನಾಟಕ ಅಂತ ಬದಲಾವಣೆ ಆದಾಗ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಹೇಳಿದರು. ಕರ್ನಾಟಕ ಅಂತ ಆಗಿದೆ, ಕನ್ನಡ ಉಸಿರಾಗುವಂಥ ಪಕ್ವ ಒಂದು ಪರ್ವಕಾಲ ಇದು ಬಂದಿದೆ. ಆ ಪರ್ವಕಾಲಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಕಾರಣ ಅಂದ್ರೆ ಇಷ್ಟೇ, ಆತ್ಮೀಯ ಬಂಧುಗಳೇ, ಇದು ಒಂದು ವ್ಯವಸ್ಥೆ ಏನಿದೆಯಲ್ಲ, ಯಾವಾಗಲೂ ನಿಂತು ನೀರಾಗಬಾರ್ದು. ಪರಿವರ್ತನೆ ಒಂದು ಪರ್ವಕಾಲ, ಇದು ಪರಿವರ್ತನೆ ಪರ್ವಕಾಲ. ಆ ಪರಿವರ್ತನೆ ಪರ್ವಕಾಲದ ರೂವಾರಿಗಳು ನಮ್ಮ ಎಲ್ಲ ಮತದಾರರು ವಿಶೇಷವಾದ ಸದಸ್ಯರಾಗಬೇಕು, ಹಿರಿಯರಾಗಬೇಕು ಅನ್ನೋ ಚಿಂತನೆಯಿಂದ ನಾವು ಮಾಡ್ತಾ ಇದ್ದೇವೆ. ನಮಗೆ ಯಾರ ಮೇಲೂ ದ್ವೇಷ ಇಲ್ಲ. ನಾವು ಈ ಮೂಲಕ ಮತ್ತೊಮ್ಮೆ ನಾವು ಮದುವೆ ಮಾಡ್ಕೊಳ್ಳೋದು ಏನು ಅಂತಂದರೆ, ಈಗೇನು ಮಾನ್ಯ ಹಿರಿಯರಾದಂಥವ್ರು ಈಗ ಚುನಾವಣೆಗಳ ಸ್ಪರ್ಧೆಗೆ ಏನು ಮಾಡ್ತಾ, ಅಧ್ಯಕ್ಷ ಸ್ಥಾನಕ್ಕೆ ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರು 89 ವರ್ಷ ಆಗಿದೆ. ಅವರ ಬಗ್ಗೆ ವಿಶೇಷವಾದ ಗೌರವ ಇದೆ. ಹಿರಿಯರು ಮತ್ತು ಮಾಜಿ ಶಾಸಕರು ಅವ್ರನ್ನ ಹೇಳೋದು ಇಷ್ಟೇ, ತಾವು ಹಿರಿಯರಿದ್ದೀರಿ, ತಾವು ಮಾರ್ಗದರ್ಶನ ಮಾಡಿರಿ, ಯುವಕರಿಗೆ ಆಶೀರ್ವಾದ ಮಾಡಿ, ತಾವು ಸ್ವಲ್ಪ ವಿಶ್ರಾಂತಿ ಅಂತ ತೆಗೆದುಕೊಳ್ರಿ, ಬೇರೆದರ ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಬೇರೆ ನಾವು ಅವ್ರಿಗೇನು ಟೀಕೆ ಮಾಡ್ತಾ ಇಲ್ಲ. ಈ ಮೂಲಕ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ತೀನಿ, ಇದು ಒಂದು ಸದಾವಕಾಶ ಇದೆ, ತಾವು ಮಾರ್ಗದರ್ಶನ ಮಾಡಿ, ಆಶೀರ್ವಾದ ಮಾಡಿ, ವಿಶ್ರಾಂತಿಯನ್ನು ಪಡೆಯಿರಿ, ಬೇರೆದರ ಕಾಲಾವಕಾಶನ ಕೊಡಿ ಅಂತ ತಿಳ್ಕೊಂಡಂತ ನಾವು ವಿನಂತಿ ಮಾಡ್ಕೊಳ್ಳಿ. ತಮ್ಮ ಮೂಲಕ ಎಲ್ಲರಿಗೂ ನಮಸ್ಕಾರ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕಲೆ, ಸಾಹಿತ್ಯ, ನೆಲ ಜಲವನ್ನು ರಕ್ಷಣೆ ಮಾಡಬೇಕು, ಅವುಗಳನ್ನ ಸಂರಕ್ಷಿಸಬೇಕು, ಬೆಳೆಸಬೇಕು ಅನ್ನುವ ಏಕಮೇ ಉದ್ದೇಶದಿಂದ ಸ್ಥಾಪನೆಯಾದಂಥ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಹಲವಾರು ಚಳವಳಿಗಳ ಮೂಲಕ ನಾಡನ್ನು ಉದ್ಧರಿಸಿದಂಥ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಜನ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಕರ್ನಾಟಕ ಶಕ್ತಿ ಕೇಂದ್ರ, ಪರ್ಯಾಯ ಸರ್ಕಾರ, ಕನ್ನಡದ ಪವಿತ್ರ ಗುಡಿ ಅಂತ ಕರೀತಾರೆ. ಯಾಕಂದರೆ ಕನ್ನಡಕ್ಕೆ ಕುತ್ತು ಬಂದಾಗ, ಕನ್ನಡದ ನೆಲಕ್ಕೆ ಕುತ್ತು ಬಂದಾಗ, ಕನ್ನಡದ ಗಡಿಗಳಿಗೆ ಅನ್ಯಾಯ ಆದಾಗ, ಕನ್ನಡದ ಜಲಕ್ಕೆ ಅನ್ಯಾಯ ಆದಾಗ, ಕನ್ನಡ ಭಾಷೆಗೆ ಅನ್ಯಾಯ ಆದಾಗ ಸರ್ಕಾರ ಯಾವುದೇ ಇರಲಿ ಶಿವಗರ್ಜನೆ ಮಾಡಿದಂಥ ಮತ್ತು ಉಗ್ರವಾದ ಹೋರಾಟವನ್ನು ಮಾಡಿದಂಥ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಇತ್ತೀಚೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಧ್ವನಿ ಉಡುಗಿದೆ. ಆ ಗಟ್ಟಿತನ ಎಲ್ಲಿ ಹೋಯಿತು, ಧಾಡ್ಸಿ ಎಲ್ಲಿ ಹೋಯಿತು ಅಂತೇಳಿ ನಮ್ಮ ಸದಸ್ಯರು ಮತ್ತು ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಎಲ್ಲ ಸುದ್ದಿಗಳು ಮಾಧ್ಯಮದಲ್ಲಿ ಬಂದಿರುವುದನ್ನ, ಪತ್ರಿಕೆಗಳಲ್ಲಿ ಬಂದಿರುವುದನ್ನ ತಾವೆಲ್ಲ ಓದಿದ್ದೀರಿ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಗತವೈಭವವನ್ನ ಮರಳಿ ಸ್ಥಾಪನೆ ಮಾಡಲಿಕ್ಕೆ, ಗಟ್ಟಿತನವನ್ನ, ಜಿಗಿಟಿತನವನ್ನ, ದಾಡ್ಸಿತನವನ್ನ ಪುನಃ ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ಹಿರಿಯರ ಒತ್ತಾಸೆಯಂತೆ, ಸಾಹಿತಿಗಳ ಒತ್ತಾಸೆಯಂತೆ, ಕಲಾವಿದರ ಒತ್ತಾಸೆಯಂತೆ, ಯುವಕರ ಒತ್ತಾಸೆಯಂತೆ ನಾವು ಸನ್ನದ್ಧರಾಗಿ ಚುನಾವಣೆಯನ್ನ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಎರಡನೇದು ಅಂತ ಕೇಳಿದ್ರೆ,
ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಸರ್ಕಾರದಿಂದ ಯಾವ ಪ್ರಮಾಣದ ಅನುದಾನ ಬರಬೇಕು ಆ ಅನುದಾನ ಬಂದಿಲ್ಲ. ಆದ್ದರಿಂದ ಚಟುವಟಿಕೆಗಳು ಅಭಿವೃದ್ಧಿಗಳು ಕುಂಠಿತವಾಗಿವೆ ಅನ್ನುವಂಥ ಮಾತನ್ನ ಜನ ಆಡ್ತಾ ಇದ್ದಾರೆ. ಆಡಳಿತದಲ್ಲಿದ್ದವರು ನಾವು ಬಹಳಷ್ಟು ಸುಧಾರಣೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಸುಧಾರಣೆಗೆ ಹಣ ತಂದಿಟ್ಟದ್ದು ಪಾಟೀಲ್ ಪುಟ್ಟಪ್ಪನವರು, ಖರ್ಚು ಮಾಡಿದ್ದು ಇವರು ಸ್ವಂತ ಅಭಿವೃದ್ಧಿ ಹಣ ಎಷ್ಟು ತಂದಾರ ಅನ್ನೋದನ್ನ ಅವರು ಬಹಿರಂಗಪಡಿಸಲಿ ಅಂತ ಹೇಳಿ ಈ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೋತೇನೆ. ಇನ್ನೊಂದು ಅಂತ ಕೇಳಿದ್ರೆ, ಯಾವುದೇ ಹಣ ಬಂದದ್ದು ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಇದ್ದಾಗ ಅವು ಸಂಘದ ಸಂಕಷ್ಟ ಕಾಲಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಿ ಠೇವಣಿ ಇಟ್ಟಂತ ಹಣ ಅದು. ಈಗ ನಮಗೆ ಬರ್ತಾ ಇರುವಂತ ಅನುದಾನ ನಮ್ಮ ಮೇಂಟೆನೆನ್ಸ್ ಗ್ರಾಂಟ್, ಅದು ಪಗಾರ ಮತ್ತು ನಮ್ಮ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಸಾಕಾಗ್ತದೆ. ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ಆಗುವ ಪೂರ್ವದಲ್ಲಿ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ 1 ಕೋಟಿ ರೂಪಾಯಿ ನಿರ್ವಹಣಾ ಅನುದಾನ ಬರ್ತಾ ಇತ್ತು. ಡಿ ಕೆ ಶಿವಕುಮಾರ್ ಅವರು ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ನೆವಗಳನ್ನು ಒಡ್ಡಿ ರಾಜ್ಯದ ಎಲ್ಲ ಇಂತಹ ಅನುದಾನ ಪಡೆಯುವ ಸಂಸ್ಥೆಗಳ ಅನುದಾನವನ್ನ 50% ಇಳಿಸಿದ್ರು. ಗ್ರಾಂಟ್ ಅನ್ನು 50% ಕೊಡ್ತಾ ಇದ್ದಾರೆ 2014ರಿಂದ. ಆ 50% ಇರುವ ಅನುದಾನವನ್ನ, ಅಂದ್ರೆ ನಮ್ಗೆ 50 ಲಕ್ಷ ರೂಪಾಯಿ ಅನುದಾನ ಬರ್ತದೆ, 50-55 ಲಕ್ಷ ರೂಪಾಯಿ ಅನುದಾನ ಬರ್ತದೆ, ಅದನ್ನು 1 ಕೋಟಿಗೆ ತರಬೇಕು ಅನ್ನುವಂತ ಗರ್ಜನೆಯನ್ನು ಮಾಡಿದಂತ ಪಾಟೀಲ್ ಪುಟ್ಟಪ್ಪನವರು, ಅವರು ಇಲ್ಲದ ಕಾಲಕ್ಕೆ ಆ ಗ್ರಾಂಟ್ ಇನ್ನೂ ಈವರೆಗೂ 1 ಕೋಟಿ ಆಗಿಲ್ಲ. ಆ ಗ್ರಾಂಟ್ ಅನ್ನ ನಾವು ಕನಿಷ್ಠ ಮೊದಲನೇ ಹಂತದಲ್ಲಿ 1 ಕೋಟಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ತಂದೆ ತೀರ್ತೇವೆ ಅನ್ನುವಂತ ಭರವಸೆಯನ್ನ ನಾವು ಸಂಘದ ಎಲ್ಲಾ ಸದಸ್ಯರಿಗೂ ಕೊಡ್ತಾ ಇದ್ದೇವೆ. ನಂತರ ಮೂರನೆಯ ಒಂದು ಜನರ ಅಪೇಕ್ಷೆ, ಮತದಾರರ ಅಪೇಕ್ಷೆ ಅಂದ್ರೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಅವಕಾಶಗಳನ್ನು ಕೊಡ್ಲಿಕ್ಕೆ ಉಪನ್ಯಾಸಕರನ್ನ ಕರೆಯುವಲ್ಲಿ, ಕಲಾವಿದರನ್ನ ಕರೆಯುವಲ್ಲಿ, ಸಂಗೀತಗಾರರನ್ನ ಕರೆಯುವಲ್ಲಿ ತಾರತಮ್ಯ ಮಾಡ್ತಾ ಇದೆ. ಒಂದು ವಲಯ ಸೃಷ್ಟಿ ಮಾಡಿಕೊಂಡು ಒಂದೇ ವಲಯದವರಿಗೆ ಕೊಡ್ತಾ ಇದ್ದಾರೆ. ಎಲ್ಲಾ ಜನರಿಗೂ, ಎಲ್ಲಾ ವಲಯದವರಿಗೂ ಕಾರ್ಯಕ್ರಮಗಳು ಸಿಗಬೇಕು, ಉಪನ್ಯಾಸಕರಾಗಿ ಅವ್ರು ಬರಬೇಕು, ನಗನಗ್ತಾ ಬರಬೇಕು, ನಗನಗ್ತಾ ಅವರನ್ನ ಬೀಳ್ಕೊಡುವಂತ ವ್ಯವಸ್ಥೆ ಬರಬೇಕು. ಯಾಕಂದ್ರೆ ಇದು ಕನ್ನಡದ ಪವಿತ್ರ ಗುಡಿ ಅಂತ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬಂದರೆ ಯಾವುದೇ ತಾರತಮ್ಯ ಇಲ್ಲದೆ ಅಪೇಕ್ಷಿತ ಎಲ್ಲರಿಗೂ ಅವಕಾಶಗಳನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಅನ್ನುವಂತ 3 ಪ್ರಮುಖ ಧ್ಯೇಯಗಳೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಜೊತೆಗೆ ನಮ್ಮ ನೋವು ಏನಂತ ಕೇಳಿದರೆ, ದಕ್ಷಿಣ ಕರ್ನಾಟಕ ಯಾವುದನ್ನು ನಾವು ಮೈಸೂರು ಕರ್ನಾಟಕ ಅಂತ ಕರಿತೇವೋ, ಆ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಿದೆ ಅಷ್ಟು ಅಭಿವೃದ್ಧಿ ಉತ್ತರ ಕರ್ನಾಟಕ ಆಗಿಲ್ಲ. ಮಲತಾಯಿ ಧೋರಣೆ ಇದೆ. ಇದೆಲ್ಲ ಅಂಕಿ ಸಂಖ್ಯೆಗಳ ಸಮೇತ ಹಲವಾರು ವರದಿಗಳಲ್ಲಿ ಪ್ರಸ್ತಾವನೆಗೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾವು ದಕ್ಷಿಣ ಕರ್ನಾಟಕದ ಮಾದರಿಯಲ್ಲಿ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಬೇಕು. ಹೆಚ್ಚು ಹೆಚ್ಚು ಉದ್ಯೋಗಗಳನ್ನ ನಮ್ಮ ಯುವಕರಿಗೆ ಕೊಡುವಂತ ಸಂಸ್ಥೆಗಳು, ಕಾರ್ಖಾನೆಗಳು ಇಲ್ಲಿ ಬರಬೇಕು. ಸರ್ಕಾರಿ ಕಾರ್ಖಾನೆಗಳಾಗಲಿ, ಸರ್ಕಾರಿಯೇತರ ಕಾರ್ಖಾನೆಗಳಾಗಲಿ ಇಲ್ಲಿ ಬರಬೇಕು. ಆ ಮೂಲಕ ಉತ್ತರ ಕರ್ನಾಟಕ ದುಡಿಯೋ ಕೈಗೆ ಕೆಲಸ ಸಿಗಬೇಕು. ಮತ್ತು ಕರ್ನಾಟಕದ ಮೂಲಭೂತ ಸೌಕರ್ಯ ಮೈಸೂರಿನಲ್ಲಿ ಏನಿದೆಯೋ, ಮೈಸೂರು ಭಾಗದಲ್ಲಿ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಬೇಕು ಅನ್ನುವಂತ ಒಂದು ದೊಡ್ಡ ಚಳವಳಿಯನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೇವೆ. ಅದಕ್ಕೆ ನಮ್ಮ ತಂಡದ ನಾಯಕತ್ವವನ್ನ ಅತ್ಯಂತ ಧೀಮಂತ ಹೋರಾಟಗಾರರು, ಕೂಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ, ಅವರ ಪರ್ಮನೆಂಟ್ ಆಗ್ಲಿಕ್ಕೆ ನಿರಂತರ ಹೋರಾಟ ಮಾಡಿದಂತ, ಅದೇ ರೀತಿ ಸಿನೆಟ್ ಮೆಂಬರ್ ಆಗಿ, ಸಿಂಡಿಕೇಟ್ ಮೆಂಬರ್ ಆಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಹಲವಾರು ಹೋರಾಟಗಳನ್ನ ಮಾಡಿ ಪ್ರಾಮಾಣಿಕವಾಗಿ ಜನರಿಗೆ ನ್ಯಾಯವನ್ನ ಕೊಡಿಸುವಂತ ಪ್ರಯತ್ನ ಮಾಡಿದಂತ ಅಣ್ಣ ಮೋಹನ್ ಲಿಂಬಿಕಾಯಿ ಅವರ ನೇತೃತ್ವದಲ್ಲಿ ನಾವು ಪ್ರಬಲವಾದ ತಂಡವನ್ನ ಕಟ್ಟಿಕೊಂಡಿದ್ದೇವೆ. ನಮ್ಮ ತಂಡದಲ್ಲಿ ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಪತ್ರಕರ್ತರಿದ್ದಾರೆ, ವಕೀಲರಿದ್ದಾರೆ, ಯುವಜನರಿದ್ದಾರೆ. ಈ ರೀತಿ ವಿವಿಧ ಮಜಲುಗಳಿಂದ ಉತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಾವು ಒಂದು ಪ್ರಬಲವಾದ ತಂಡವನ್ನ ರಚನೆ ಮಾಡಿದ್ದೇವೆ. ತಮ್ಮ ಮೂಲಕ ನಾನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎಲ್ಲ ಮತದಾರರಲ್ಲಿ ನಮಗೊಂದು ಅವಕಾಶವನ್ನ ದಯಮಾಡಿ ಕೊಡಿ ಅಂತ ಹೇಳಿ ಕೈ ಮುಗಿದು ಜೋಡಿಸಿ ಕೇಳಿಕೊಳ್ಳುತ್ತೇನೆ. ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ನಮ್ಮ ನಿಯಮಗಳನ್ನು ಪರಿಶೀಲನೆ ಮಾಡಿ ಕುಲಂಕುಷವಾಗಿ ನೋಡಿದ್ದೇನೆ. ನಮ್ಮಲ್ಲಿ 6 ಅನುದಾನಕ್ಕೆ ಒಳಪಟ್ಟ ಸ್ಥಾನಗಳಿವೆ. ಅವುಗಳಿಗೆ ಪರವಾನಗಿಯನ್ನು ಪಡ್ಕೊಂಡು ಇರುವವರನ್ನ ನಾವು ಪರ್ಮನೆಂಟ್ ಮಾಡಬಹುದು. ಜೊತೆಗೆ ಅವರ ಜಾಗದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಯೋಜನೆ ನಮ್ಮದಿದೆ. ಅದರ ಜೊತೆಗೆ ಸಂಘದ ಎಲ್ಲಾ ಕಾರ್ಯಕ್ರಮಗಳಿಗೆ ಹಗಲಿರುಳು
ಸಮಯದ ಇತಿಮಿತಿಯನ್ನು ಎಂದೂ ನೋಡ್ಲಾರದೆ ಬೆಳಿಗ್ಗೆ 9 ಗಂಟೆಗೆ ಬಂದ್ರೆ ನಮ್ಮ ಸಿಬ್ಬಂದಿಯು ರಾತ್ರಿ 11, 12, 1 ಗಂಟೆಗೆ ಹೋದಂತ ಉದಾಹರಣೆ ಇದೆ. ಆ ರೀತಿ ಕಷ್ಟಪಟ್ಟು ದುಡಿದಂತ ನಮ್ಮ ಸಿಬ್ಬಂದಿಗೆ ಈವರೆಗೂ ಪಿಂಚಣಿ ಇಲ್ಲ. ಆ ಪಿಂಚಣಿಯನ್ನ ದೊರಕಿಸುವಂತ ಪ್ರಯತ್ನವನ್ನು ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಈ ನಮ್ಮ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ ತಮ್ಮೆಲ್ಲರಿಗೂ ನಮ್ಮ ಇಡೀ ತಂಡ ಹೃತ್ಪೂರ್ವಕವಾದಂತ ಕೃತಜ್ಞತೆಗಳನ್ನ ಅರ್ಪಿಸುತ್ತದೆ. ತಂಡದ ಅಧ್ಯಕ್ಷ ಸ್ಥಾನವನ್ನ ಹಿರಿಯ ನ್ಯಾಯವಾದಿಗಳು, ವಿಧಾನ ಪರಿಷತ್ ಮಾಜಿ ಸದಸ್ಯರು, ಹೋರಾಟಗಾರರಾದಂಥ ಮೋಹನ್ ಲಿಂಬಿಕಾಯಿ ಅವರು ವಹಿಸಿಕೊಂಡಿದ್ದಾರೆ. ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಹೋರಾಟದಿಂದ ತಮ್ಮ ಸಾಮಾಜಿಕ ಬದುಕನ್ನ ಪ್ರಾರಂಭಿಸಿ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂತ ಅಣ್ಣ ಶರಣಪ್ಪ ಕೊಟ್ಟಿಗೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಂಡದ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವಿಶ್ರಾಂತ ಸಂಪಾದಕರು ಬರಹಗಾರರಾದಂಥ ಮನೋಜ್ ಪಾಟೀಲ್ ಅವರು ಮಾಡಿದ್ದಾರೆ. ಸಂಘದ ಆರ್ಥಿಕ ಶಿಸ್ತುಬದ್ಧತೆ ಬರಬೇಕಾದ್ರೆ ಕೋಶಾಧ್ಯಕ್ಷರು ಬಹಳ ಬುದ್ಧಿವಂತರು, ಪ್ರತಿಭಾವಂತರು ಮತ್ತು ಅದರ ಜ್ಞಾನವನ್ನು ಹೊಂದಿದಂಥವ್ರು ಇರಬೇಕು. ಆ ಕಾರಣದಿಂದ ನಿವೃತ್ತ ಸಹಕಾರಿ ಸಂಘಗಳ ಜಂಟಿ ನಿರ್ದೇಶಕರಾದಂಥ ಮತ್ತು ಹಲವಾರು ಸಹಕಾರಿ ಸಂಘಗಳ ಲೆಕ್ಕವನ್ನ ಪರಿಶೋಧನೆ ಮಾಡಿದಂಥ ವೀರಣ್ಣ ಯಳಲಿ ಅವರು ಕೋಶಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾನು ಪ್ರಕಾಶ್ ಹುಡುಕೇರಿ ನ್ಯಾಯವಾದಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಮ್ಮ ಯುವ ಮಿತ್ರ ಬರಹಗಾರ ಸಾಕಷ್ಟು ಪ್ರಶಸ್ತಿಗಳ ಪುರಸ್ಕೃತರಾದಂಥ ಮಾರ್ತಂಡಪ್ಪ ಕತ್ತಿಯವರು ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಿತ್ರ ಡಾಕ್ಟರ್ ವಿಶ್ವನಾಥ್ ಚಿಂತಾಮಣಿ ಅವರು SC/ST ಮೀಸಲು ಕಾರ್ಯಕಾರಿ ಸಮಿತಿಯ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರೆ, ಅಕ್ಕ ಡಾಕ್ಟರ್ ರತ್ನ ಐರ್ಸಂಗ್ ಅವರು ಕವಿ ಐರ್ಸಂಗ್ ಅವರ ಪುತ್ರಿ ಮತ್ತು ಅವರಂತೆ ಕೃತಿಗಳನ್ನ ಸಾಹಿತ್ಯವನ್ನ ರಚನೆಯನ್ನೇ ಮಾಡ್ತಕ್ಕಂಥ ಪ್ರಾಧ್ಯಾಪಕಿಯಾದಂಥ ಡಾಕ್ಟರ್ ರತ್ನ ಐರ್ಸಂಗ್ ಅವರು ಮಾಡ್ತಾ ಇದ್ದಾರೆ. ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ವಿಶ್ವನಾಥ್ ಅಮರ್ ಶೆಟ್ಟಿ ಅವರು, ಸಂತೋಷ್ ಪಟ್ಟಣ್ ಶೆಟ್ಟಿ ಅವರು, ಪ್ರಭು ಅಂಚನಾಳ್ ಅವರು, ಹರ್ಷ್ ಡಂಬಳ್ ಸರ್ ಅವರು, ದಾನಪ್ಪ ಗೌಡ್ರ ಸರ್, ಪ್ರಭು ಕುಂದರ್ಗಿ ಅವರು, ಆನಂದ್ ಏನಿಗೆ ಅವರು, ಹೀಗೆ ಈ ಪ್ರತಿಯೊಬ್ಬರು ಹಲವಾರು ಪ್ರತಿಭೆಗಳು ಅವರವರ ಕ್ಷೇತ್ರದಲ್ಲಿ ಶ್ಲಾಘನೀಯ ಸಾಧನೆ ಮಾಡಿದಂಥವರನ್ನ ನಾವು ಆಯ್ಕೆ ಮಾಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಅವರಿಗೆ ಆಶೀರ್ವದಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ.